ಸರ್, ಈಗ ಹಿಜಾಬ್ ವಿಚಾರದಲ್ಲಿ ಒಂದು ಆದೇಶ ಮಾಡಿದ್ದೀವಿ. ಧಾರ್ಮಿಕ ಸಂಕೇತಗಳ ವಿಚಾರದಲ್ಲಿ ಆರ್ಡರ್ ಆಗಿದೆ. ಬಟ್ ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ತಕರಾರು ತಗೊಂಡು ಹಿಜಾಬ್ ಯಾಕೆ ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಸರ್, ಅವ್ರು ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಅವಕಾಶ ಇದೆಯಾ ಅಂತ ಕೇಳ್ತಿದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲೆ ಆಗ್ತಾವೆ. ಶಾಲೆ ಹಾಕೊಂಡು ಬರೋಂಗಿಲ್ಲ, ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಸರ್, ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಸರ್, ಈಗ ಪ್ರೈಮ್ ಮಿನಿಸ್ಟರು ಸೇವ್ ಮಾಡಬೇಕು, ಡೀಸೆಲ್ನ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಕಾನೂನಿನ ಬೆಂಗಾವನ್ನೇ ಕಟ್ ಮಾಡ್ಕೊಂಡಿದ್ದಾರೆ. ಆ ಥರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ತುಂಬ ಕರ್ನಾಟಕದಲ್ಲಿ ನಡೆಯುತ್ತೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು. ಸರ್, ತಾವೆಲ್ಲ ದೆಹಲಿಗೆ ಹೋಗ್ತಿದ್ದೀರಾ ಸರ್? ಹೈಕಮಾಂಡ್ ಭೇಟಿ ಮಾಡಿ ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಂಪುಟ ಪುನರಚನೆ ವಿಚಾರ, ಕ್ಯಾಬಿನೆಟ್ ಪುನರಚನೆ ವಿಚಾರ ಇಲ್ಲ, ಅವ್ರು ಕರೆದಾಗ ಹೋಗ್ತಾರೆ. ಅಲ್ಲ 15ನೇ ತಾರೀಕು ಟೈಮ್ ಫಿಕ್ಸ್ ಆಗಿದೆ. ನಿನ್ಗೆ ಹೇಳ್ಬಿಟ್ರಾ? ಅಲ್ಲ, ನೀನು ಹೇಳಿದ್ರೇನೆ. ಮತ್ತೆ 15 ಅಂತ ಯಾಕೆ ಹೇಳಿದೆ? ಅಲ್ಲ, 15 ಅಂತ ಯಾಕೆ ಹೇಳಿದೆಪ್ಪ? 15ನೇ ತಾರೀಕು ಅಂತ ಯಾಕೆ ಹೇಳಿದೆ? ಯಾರು ಮಾಹಿತಿ? ಎಲ್ಲಿ ಮಾಹಿತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಮಾಹಿತಿ ನಿಂಗೆ ಯಾಕೆ ಹಿಂಗೆ ಸಿಗುತ್ತೆ? ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾದ್ರು ಇದೆಯಾ ಸರ್? ಹೌದೌದು, ಪುನರ್ರಚನೆ ಮಾಡಬೇಕು ಸರ್. ಈಗ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಮಗೆ ಕೊಟ್ಬಿಡಿ ನೀಟ್ ಮಾಡೋ ಜವಾಬ್ದಾರಿ ಅಂತ. ತಾವೇನಾದ್ರು ಆ ಥರದ ಪ್ರಪೋಸಲ್ ಇಟ್ಕೋತೀವಿ? ನೋಡಪ್ಪ, CET ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅವ್ರ ಕತೆ? ನೀವು ಮೊದಲು ಕೇಂದ್ರ ಸರ್ಕಾರನ ಟೀಕೆ ಮಾಡಿ